ಇನ್ನು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕುತೂಹಲ ಮಾತ್ರ ಅಲ್ಲ, ದೋಸ್ತಿಗಳ ಕುಸ್ತಿಗೂ ಕಾರಣ ಆಗಿದೆ. ಅಭಿಮಾನಿಗಳ ಒತ್ತಾಯಕ್ಕೆ ಸುಮಲತಾ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದು ಜೆಡಿಎಸ್ನ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಲೋಕದ ಅಖಾಡಕ್ಕೆ ಸುಮಲತಾ ಅಧಿಕೃತ ಎಂಟ್ರಿ. ಸಿದ್ದು ಜೊತೆ ರೆಬೆಲ್ ಸ್ಟಾರ್ ಪತ್ನಿ ಸುದೀರ್ಘ ಚರ್ಚೆ. ಮಂಡ್ಯದಲ್ಲಿ ಹವಾ ಮಾಡಿದ್ದ ಮಂಡ್ಯದ ಗಂಡು ಇಂದು ನಮ್ಮೊಂದಿಗೆ ಇಲ್ಲ. ಅಂಬಿ ಎಲ್ಲರಿಂದ ದೂರ ಆದ ಮೇಲೆ ಮಂಡ್ಯ ರಾಜಕೀಯ ಕುತೂಹಲ ಹುಟ್ಟಿಸಿದೆ. ಯಾಕಂದ್ರೆ ಅಂಬರೀಶ್ ಅವರ ಪತ್ನಿ ಸುಮಲತಾ ರಾಜಕೀಯಕ್ಕೆ ಇಳಿಬೇಕು ಅಂತ ಅಂಬಿ ಅಭಿಮಾನಿಗಳು ಒತ್ತಾಯಿಸಿದ್ರು. ಅದರಂತೆ ಸುಮಲತಾ ಅಂಬರೀಶ್ ಅಧಿಕೃತವಾಗಿ ರಾಜಕೀಯ ಶುರು ಮಾಡಿದ್ದಾರೆ. ಅಭಿಮಾನಿಗಳ ಒತ್ತಡಕ್ಕೆ ಮಣಿದಿರುವ ಸುಮಲತಾ ನಿನ್ನೆ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಸಾಕಷ್ಟು ಒತ್ತಡವಿದೆ ಅಂದಿರೋ ಸುಮಲತಾ ಸಿದ್ದರಾಮಯ್ಯರ ಅಭಿಪ್ರಾಯ ಕೇಳಿದ್ದಾರಂತೆ. ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸು ಅವ್ರನ್ನ ನಾನೊಂದು ಮೀಟ್ ಮಾಡಿ ಒಂದು ಡಿಸ್ಕಸ್ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಅದರಲ್ಲಿ ನಾನು ಮಾಡಿದೆ. ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿ ಇದರ ಬಗ್ಗೆ ನಾನು ಏನೇನು ನಡೀತಿದೆ ಮಂಡ್ಯದಲ್ಲಿ, ಜನ ನನ್ನ ಹತ್ರ ಬರೋ ಅಂಬರೀಷ್ ಅವರ ಅಭಿಮಾನಿಗಳಾಗಲಿ ಫಾಲೋವರ್ಸ್ ಆಗಲಿ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮುಂದೆ ನಾನು ಇಟ್ಟಿದ್ದೀನಿ. ಅಲ್ಲದೆ ಒಂದು ಕಟಸಿ ವಿಸಿಟ್ ಕೂಡ ಇದೆ. ಸುಮಲತಾ ಅಧಿಕೃತ ಎಂಟ್ರಿಯಿಂದ ದೋಸ್ತಿ ಪಕ್ಷಗಳ ನಾಯಕರಲ್ಲಿ ಈಗ ಒತ್ತಾಟ ಶುರುವಾಗಿದೆ. ಯಾಕಂದ್ರೆ ಮಂಡ್ಯ ಬಿಟ್ಟುಕೊಡುವಂತೆ ಜೆಡಿಎಸ್ ಈಗಾಗಲೇ ಪಟ್ಟು ಹಿಡಿದಿರೋದ್ರಿಂದ ಸುಮಲತಾಗೆ ಕೈ ಟಿಕೆಟ್ ನೀಡೋದು ಕಷ್ಟ. ಆದ್ರೆ ಜೆಡಿಎಸ್ ಸುಮಲತಾಗೆ ಟಿಕೆಟ್ ಕೊಡುತ್ತಾ ಅಂದ್ರೆ ಅಲ್ಲೂ ಗೊಂದಲವಿದೆ. ಯಾಕಂದ್ರೆ ಹಾಲಿ ಜೆಡಿಎಸ್ನವರೇ ಸಂಸದರಾಗಿದ್ದಾರೆ. ಹೀಗಾಗಿ ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಕೊಡೋಕೆ ಹಾಲಿ ಸಂಸದ ಶಿವರಾಮೇಗೌಡ ಸೇರಿ ಜೆಡಿಎಸ್ ನಾಯಕರ ತೀವ್ರ ವಿರೋಧವಿದೆ. ಅಲ್ಲದೆ ನಿಖಿಲ್ನನ್ನ ಮಂಡ್ಯದಿಂದ ನಿಲ್ಲಿಸಿ ಎಂದು ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಹೀಗಾಗಿ ಸುಮಲತಾಗೆ ಟಿಕೆಟ್ ನೀಡಬೇಕಾ ಇಲ್ಲ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿಬೇಕಾ ಅನ್ನೋ ಗೊಂದಲ ಜೆಡಿಎಸ್ ನಾಯಕರದ್ದು. ಮಂಡ್ಯದ ವಿವಿಧ ದೇವಸ್ಥಾನಗಳಿಗಿಂದು ಸುಮಲತಾ ಭೇಟಿ. ಹುತಾತ್ಮ ಯೋಧ ಗುರು ಕುಟುಂಬಸ್ಥರಿಗೆಂದು ಸಾಂತ್ವನ. ಇಂದು ಮಂಡ್ಯ ಪ್ರವಾಸ ಮಾಡಲಿರುವ ಸುಮಲತಾ ಮೊದಲು ಆದಿಚುಂಚನಗಿರಿಯ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ತಮ್ಮ ಮನೆ ದೇವರಾದ ಚಿಕ್ಕರಸಿಕೆರೆ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ದೇವಸ್ಥಾನದ ಭೇಟಿ ನಂತರ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಹುತಾತ್ಮ ಯೋಧ ಎಚ್ ಗುರು ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ. ಅಂಬರೀಶ್ ಅವರಿಗೆ ದೊಡ್ಡರಸಿಕೆರೆ ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು 7 ಎಕರೆಯಷ್ಟು ಜಮೀನಿದ್ದು ಅದರಲ್ಲಿ 20 ಗುಂಟೆ ಜಮೀನನ್ನ ಹುತಾತ್ಮ ಯೋಧನ ಕುಟುಂಬಸ್ಥರಿಗೆ ನೀಡಲಿದ್ದಾರೆ. ಒಟ್ನಲ್ಲಿ ಮಂಡ್ಯದಲ್ಲಿ ರಾಜಕೀಯ ಗರಿಗೆದ್ರಿದೆ. ಸುಮಲತಾ ರಾಜಕೀಯಕ್ಕೆ ಇಳಿಯೋದು ಪಕ್ಕಾ ಆಗಿದೆ. ಆದ್ರೆ ಸುಮಲತಾ ಅಂಬರೀಶ್ ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ ಅನ್ನೋದೇ ಈಗಿರುವ ಪ್ರಶ್ನೆ. ಮಂಡ್ಯದಿಂದ ರವಿ ಲಾಲಿಪಾಳ್ಯ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.